ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರ ಮನೇಲೂ ಇಷ್ಟೊತ್ತಿಗೆ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ನಮ್ಮ ಮನೇಲೂ ಕೂಡ ಐಟಮ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಚಿರೋಟಿ ಇದೆಲ್ಲ. ಸೊ ಬೆಳಗ್ಗೆನೇ ಪೂಜಾ ಬಂದಿದ್ದು, ಪೂಜಾ ನಾನು ಇಬ್ಬರು ಸೇರಿ ರೆಡಿ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನೇನು ಮಾಡ್ತೀವಿ, ಹಬ್ಬದ ಪ್ರಿಪ್ರೇಷನ್ ಮತ್ತು ಏನೇನು ಶಾಪಿಂಗ್ ಮಾಡಿದೆ ಅದೆಲ್ಲನೂ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಗೈಸ್, ಫೈನಲಿ ಈ ಬಾಕ್ಸ್ ತುಂಬ ಮಾಡಿ ಇನ್ನು ಇಷ್ಟ ಆಗಿದೆ. ಇದಿನ್ನೂ ಇಷ್ಟಿದೆ, ಇನ್ನು ಮಾಡೋಕ್ಕೆ ತುಂಬ ಟೈಮ್ ಇತ್ತು, ಇನ್ನೂ 1 ಅವರ್ ಬೇಕಾಗುತ್ತಲ್ವ. ಇಲ್ಲಿ ಮೇಡಮ್ ಅವರು ಹರ್ಕೊಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ. ನಾನು ಈ ಮೋಲ್ಡ್ಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಎಣ್ಣೆಲಿ ಕರೆದು ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಚಕ್ಲಿ ಮಾಡಬೇಕು. ಚಕ್ಲಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಚಕ್ಲಿಯನ್ನು ಏನು ಒತ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಎಣ್ಣೆಲಿ ಕರಿಬೇಕು ಅಷ್ಟೇ. ಸೊ ಇದಿಷ್ಟು ಖಾಲಿ ಮಾಡಿಬಿಟ್ರೆ ಕರ್ಜಿಕಾಯಿ ಮುಗಿಯುತ್ತೆ. ಸೊ ಚಕ್ಲಿ ಮಾಡಿ ಆಮೇಲೆ ರವೆ ಉಂಡೆ ಮಾಡೋದು. ಕರ್ಜಿಕಾಯಿ ಎಲ್ಲ ಮುಗಿಸಿ ಚಿರೋಟಿ ಎಲ್ಲ ಮಾಡಿ ಇವಾಗ ಚಕ್ಲಿ ಮಾಡ್ತಿದ್ದೀವಿ ಗೈಸ್. ಚಕ್ಲಿ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇಲ್ಲಿ ಪೂಜಾ ಮೇಡಮ್ ಅವರು ರೆಡಿ ಮಾಡ್ತಾ ಇದ್ದಾರೆ, ನಾನಿಲ್ಲಿ ಎಣ್ಣೆಲಿ ಕರಿತಾ ಇದ್ದೀನಿ.
ಇದು ಡಿಫ್ರೆಂಟ್ ಕಲರು. ಇದು ಕಲರ್ ಚೆನ್ನಾಗಿದೆ, ಇದು ಮೆಟೀರಿಯಲ್ ಇದು ಚೆನ್ನಾಗಿದೆ. ಕೊಡಕ್ಕೆ ಬಳೆ ಈ ಥರದ್ದೇ ತಗೊಂಡ್ಬಿಡ್ತೀನಿ. ಈ ಥರದ್ದು ಏನು ತಗೋದು? ಇದ್ರ ಒಂದು ತಗೊಂಡ್ರಲ್ಲಿ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಎಲ್ಲಿಗೆ ಇಕ್ತೀಯಾ? ಇದು ಮಡ್ಲಕ್ಕಿಗೆ ಈ ಥರ ಚಿಕ್ಕದು ಕೊಡಿ ಒಂದು. ಈ ಥರ ಚಿಕ್ಕದೊಂದು. ಉದ್ಬತ್ತಿ ಕರ್ಪೂರ ಎಲ್ಲೋ ಕಲರ್ ತಾಂಬಿಡೆ ಸುಮ್ಮನೆ. ಹಸಿ ನೂಲು ಕೊಡಿ, ವೈಟ್ ಕಲರ್ ನೂಲು ನೂಲು. ಎಲ್ಲೋದೇ ತಗೊಳ್ಳೆ, ಎಲ್ಲೋ ಕಲರ್ ಮಾಡೋದು ತಪ್ಪುತ್ತೆ. ಎಲ್ಲೋ ಬೇಡ, ಹಣ್ಣಿಗೆ ತಗೊಂಡು ಆಚೆ ಹೋಗೋಣ. ಇದು ಅರಿಶಿನ ಕೊಂಬು ತಂದಿದ್ದೀನಿ. ಇದು ಬಟ್ಲಾಡ್ಗೆ ಕೊಂಬು 3 ಇರೋದು ಬೇಕು, ಅದರಲ್ಲಿಲ್ಲ 3 ಇರೋದು. ತಾಣನ 3 ಇರೋದಿಲ್ಲ ಮನೆಯಲ್ಲಿ. ತಗ ಸಾಕಲ್ಲ 3 ಸಾಕು. ಬಟ್ಲಾಡ್ಗೆ ಬೇಡವಾ? ಬೇಡ. ಆಯ್ತಾ? ನೋಡಿ ಎಷ್ಟಾಯ್ತು. ಅವ್ರು ಸಪ್ರೇಟ್ ತಗೊತಾರೆ, ಇದು ಬೇಡ, ಇದು ಅವರಿಗೆ. ಇದು ಎಷ್ಟಾಯ್ತು ನೋಡಿ. ಇವಾಗ ನೆಕ್ಸ್ಟ್ ಅವ್ರು ತಗೊತಾರೆ. ಫೋನ್ ಕೊಟ್ಟು ನೀನು. ಬರಮ್ಮ, ಲೇಟ್ ಆಗುತ್ತೆ. ಸೊ ಗೈಸ್, ಇವಾಗ ಮಾರ್ಕೆಟಿಂದ ಬಂದ್ವಿ. ಹಣ್ಣು, ಪೂಜೆ ಸಾಮಾನು, ಸೀರೆ ಇಷ್ಟು ತೊಗೊಂಬಂದ್ವಿ. ಇವಾಗ ನೆಕ್ಸ್ಟು ಬಳೆ ಮತ್ತು ತಾಂಬೂಲ ಬ್ಯಾಗ್ ತೊಗೋಬೇಕು, ಬ್ಲೌಸ್ ಪೀಸ್ ತೊಗೋಬೇಕು. ಸೊ ಇವಾಗ ಹೋಗ್ತಿದ್ದೀವಿ. ಲಗೇಜ್ ತುಂಬ ಜಾಸ್ತಿ ಆಗಿತ್ತು, ಅದಕ್ಕೆ ಮನೆ ಹತ್ರ ಇಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜಾವ್ರ ಮನೆ ಹತ್ರ ಇಟ್ಬಿಟ್ಟು ಇವಾಗ ಹೊರಟಿದ್ದೀವಿ. ಹೋಗ್ಬಿಟ್ಟು ಇವಾಗ ಮಿಕ್ಕಿದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕು. ಲಾಸ್ಟ್ ಮೂಮೆಂಟಲ್ಲಿ ನಾಳೆನೇ ಎಲ್ಲ ಹಬ್ಬಕ್ಕೆ ರೆಡಿ ಮಾಡಬೇಕು. ಇವತ್ತು ಆಲ್ರೆಡಿ ವೆಡ್ನೆಸ್ಡೇ, ನಾಳೆ ಥರ್ಸ್ಡೇ. ನಾಳೆನೇ ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಸೀರೆ ಎಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗಿಗೆ ಬಂದಿದ್ದೀನಿ ನಾನು. ಪ್ರತಿ ವರ್ಷ ಬೆಂಗಳೂರಿಗೆ ಹೋಗ್ತಿದ್ವಿ ಸ್ಯಾರಿ ಶಾಪಿಂಗಿಗೆಲ್ಲ. ಸೊ ಈ ವರ್ಷ ಎಲ್ಲೂ ಹೋಗಿಲ್ಲ, ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ. ಸ್ಯಾರಿ ಎಲ್ಲ ತೊಗೊಂಡಿದ್ದಾಯಿತು, ಸಿಂಪಲ್ಲಾಗಿ ಮಾಡ್ತಾರದು ಅಷ್ಟೇ. ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ. ಇನ್ನೇನೆಲ್ಲ ಮಾಡಲೇಬೇಕಲ್ವ ಪೂಜೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸು ತೊಗೊಂಬಂದೆ. ಸ್ಯಾರಿನೂ ಅಷ್ಟೇ ತುಂಬ ಕಡಿಮೆದೇ ತೊಗೊಂಡಿದ್ದೀನಿ, ಜಾಸ್ತಿ ರೇಟಿಂದ ಈ ಸಲ ಏನು ತೊಗೊಂಡಿಲ್ಲ. ಜಾಸ್ತಿ ಅಂತ ಶಾಪಿಂಗ್ ಏನೂ ಇಲ್ಲ ಗೈಸ್ ಈ ಸಲ. ಪೂಜೆಗೆ ಏನು ಬೇಕೋ ಹಬ್ಬಕ್ಕೆ ಏನು ಬೇಕೋ ಅಷ್ಟೇ. ನನಗೆ ಅಂತ ಏನೂ ಶಾಪಿಂಗ್ ಮಾಡ್ಕೊಂಡಿಲ್ಲ, ಬೆಂಗಳೂರಿಗೆ ಹೋಗಿಲ್ಲ, ಎಲ್ಲ ಟಿಪ್ಟೂರಲ್ಲೇ ತೊಗೊತಾ ಇರೋದು. ಸೊ ಇವಾಗ ಹೋಗಿ ಬಳೆ, ತಾಂಬೂಲ ಬೇಕೆಲ್ಲ ತೊಗೊಂಬರ್ಬೇಕು. ಇನ್ನೇನಂದೇನಾ ಓಪನ್ ಮಾಡಿ ನೋಡ್ತೀನಿ. ಇದು ಸಪ್ರೇಟ್ ಮಾಡು ಹಣ್ಣುಗಳು. ಒಂದು 20 ಆತನ ಅಷ್ಟೊಂದಿದಾವ? ದೇವ್ರ ಮುಂದಕ್ಕೆ ಒಂದು 5 ಇಡ್ತೀನಿ, ಇನ್ನೊಂದು 10 ಇದು ಮಾಡ್ತೀನಿ. ಹಾಕು ಹಿಂಗೆ ಇಷ್ಟಕ್ಕೆ 2000 ಮೇಲೆ ಆಗೋಯ್ತು. ನಂದು ಜಾಸ್ತಿ ಆಯಿತು. ಯಪ್ಪ, ಮುಂದೆ ಬೈಕ್ ತುಂಬಬೇಕು. ಸೊ ಗೈಸ್, ಇವಾಗ ಮನೆಗೆ ಬಂದೆ. ಮಾರ್ಕೆಟ್ಗೆ ಹೋಗಿ, ಟೌನ್ಗೆ ಹೋಗಿ ಏನೇನು ಬೇಕೋ ಹಬ್ಬಕ್ಕೆ ಪೂಜೆ ಸಾಮಾನುಗಳು, ಸ್ಯಾರಿ, ಬ್ಲೌಸ್ ಪೀಸ್ಗಳು ಅದೆಲ್ಲ ತೊಗೊಂಬಂದೆ. ಸೊ ರಿಟರ್ನ್ ಗಿಫ್ಟ್ ಸ್ವಲ್ಪ ನಾನು ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ, ಅದು ಕೂಡ ಬಂದಿದೆ, ತೋರಿಸ್ತೀನಿ ನಿಮಗೆ. ನಾನು ಓಪನ್ ಮಾಡಿ ನೋಡಿಲ್ಲ. ಇವಾಗ ಏನೇನು ಬಂದಿದೆ, ಏನೇನು ಕೊಡ್ತೀನಿ ರಿಟರ್ನ್ ಗಿಫ್ಟು ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಹೇಳಿ ತೋರಿಸ್ಬಿಟ್ಟು ಆಮೇಲೆ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫುಲ್ ಇನ್ನೂ ಓಪನ್ ಮಾಡಿಲ್ಲ.
ಇದು ಇಯರಿಂಗ್ಸು ಜುಮ್ಕಾಸು ಕಲರ್ ಇದೆ, ಕ್ಯೂಟಾಗಿದೆ. ಇದು 12 ಪೇರ್ಸ್ ಇದೆ ಅನಿಸುತ್ತೆ. 12 ಪೇರ್ಸ್ ಆರ್ಡರ್ ಮಾಡಿದ್ದೀನಿ. ಇದು ಕೂಡ ರಿಟರ್ನ್ ಗಿಫ್ಟಲ್ಲಿ ಹಾಕ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಮೀಶೋದಲ್ಲಿ ನಾನು ಆರ್ಡರ್ ಮಾಡಿದ್ದು. ಪ್ರೈಸ್ ಡೀಟೇಲ್ಸ್ ಎಲ್ಲ ಮರ್ತಿದ್ದೀನಿ ನಾನು. ಸೊ ಇದನ್ನು ಕೂಡ ರಿಟರ್ನ್ ಗಿಫ್ಟ್ಗೆ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ ಈ ಸಲ. ಸೊ ನೆಕ್ಸ್ಟ್ ಏನು ಬಂದಿದೆ ನೋಡೋಣ. ನೆಕ್ಸ್ಟು ಕ್ಯಾಂಡಲ್ಸ್ ಬಂದಿದೆ. ಇದು ಕೂಡ 25 ಪೀಸಸ್ ಆರ್ಡರ್ ಮಾಡಿದ್ದೀನಿ. ಈ ಥರ ಪಿಂಕ್ ಕಲರಲ್ಲಿ ಕ್ಯಾಂಡಲ್ಸು. ಇದು ಕೂಡ ರಿಟರ್ನ್ ಗಿಫ್ಟ್ಗೆ ಈ ಸಲ ಆ್ಯಡ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಕೊಟ್ಟಿಲ್ಲ ನಾನು. ಈ ಸಲ ಇಯರಿಂಗ್ಸ್ ಮತ್ತು ಕ್ಯಾಂಡಲ್ ಎರಡೂ ಕೂಡ ಆರ್ಡರ್ ಮಾಡಿದ್ದೀನಿ. ಇದು 25 ಪೀಸಸ್ ಬಂದಿದೆ ಅನಿಸುತ್ತೆ ಈ ಥರ ಬಾಕ್ಸಲ್ಲಿ. ಸೊ ಇದೊಂದು. ನೆಕ್ಸ್ಟ್ ಈ ಥರ ಬ್ಯಾಗ್ಸ್ನ ಆರ್ಡರ್ ಮಾಡಿದ್ದೆ. ಒಂದೊಂದೇ ತೋರಿಸ್ತೀನಿ. ಸೊ ಈ ಥರ ಕ್ಯೂಟ್ ಆಗಿರೋ ಬ್ಯಾಗ್ಸ್. ಇದಕ್ಕೆ ಬ್ಯಾಂಗಲ್ಸ್ ಹಾಕ್ಬಿಟ್ಟು ಈ ಥರ ಟೈ ಮಾಡೋಣ ಅಂತ ಹೇಳ್ಬಿಟ್ಟು, ಬ್ಯಾಂಗಲ್ಸ್ ಹಾಗೆ ಕೊಡೋದಕ್ಕಿಂತ ಇದರಲ್ಲಿ ಹಾಕ್ಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು, ಸೊ ಒಂದೊಂದು ಸೆಟ್ ಆಫ್ ಬ್ಯಾಂಗಲ್ಸ್ನ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಟೈ ಮಾಡಿಬಿಟ್ಟು ರಿಟರ್ನ್ ಗಿಫ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು 25 ಪೀಸಸ್ ಏನೋ ಇದೆ ಅನಿಸುತ್ತೆ. ಪಿಂಕ್ ಕಲರ್, ರೆಡ್ ಕಲರ್ ಈ ಥರ ಇದೆ, ಮಿಕ್ಸಲ್ಲಿದೆ, ಗೋಲ್ಡಲ್ಲಿ ಎಲ್ಲ ಮಿಕ್ಸ್ ಬಂದಿದೆ. ಇದು ಕೂಡ ಮೀಶೋದಲ್ಲೇ. ಇವತ್ತು ನಾನು ಏನೇನು ರಿಟರ್ನ್ ಗಿಫ್ಟ್ಸ್ ಆರ್ಡರ್ ಮಾಡಿದ್ದೆ ಅದೆಲ್ಲನೂ ಮೀಶೋದಲ್ಲೇ ತರಿಸಿದ್ದೀನಿ ನಾನು. ಸೊ ಇದು ಕೂಡ ಪ್ರೈಸ್ ಡೀಟೇಲ್ಸ್ ಎಲ್ಲ ಮರ್ತಿದ್ದೀನಿ ನಾನು. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಅದೊಂದಾಯಿತು. ಆಮೇಲೆ ಕುಂಕುಮ ಅರಿಶಿನ ಕೂಡ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ. ಸೊ ಈ ಥರ ಪ್ಯಾಕೆಟ್ನ ಆರ್ಡರ್ ಮಾಡಿದ್ದೆ, ಕುಂಕುಮ ಅರಿಶಿನ ಪ್ಯಾಕೆಟ್ಸು. ಇದು ಅಡಿಕೆ ಪ್ಯಾಕೆಟು, ಇದು ಕುಂಕುಮ ಅರಿಶಿನ ಪ್ಯಾಕೆಟ್. ಇದು ಎರಡೂ ಆನ್ಲೈನಲ್ಲೇ ಆರ್ಡರ್ ಮಾಡಿದೆ. ಸೊ ಇದು ಕೂಡ ಬಂದಿದೆ. ಇದು ರಿಟರ್ನ್ ಗಿಫ್ಟಲ್ಲಿ ಕಾಮನಾಗಿ ಎಲ್ಲರೂ ಕೊಡ್ತಾರಲ್ವ, ಕುಂಕುಮ ಅರಿಶಿನ, ಬಳೆ, ಎಲೆ, ಅಡಿಕೆ ಅದೆಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ತರಿಸಿದ್ದೀನಿ. ಇನ್ನೊಂದು ರಿಟರ್ನ್ ಗಿಫ್ಟ್ ತರಿಸಿದ್ದೀನಿ, ಅದು ಓಪನ್ನೇ ಮಾಡಿಲ್ಲ. ಈ ಥರ ಇದೇನಪ್ಪ ಅಂದರೆ ಇಲ್ಲಿ ದೀಪ ಆದರೂ ಇಡ್ಬೋದು, ಕ್ಯಾಂಡಲ್ ಆದರೂ ಇಡ್ಬೋದು. ಈ ಥರ ಪ್ಲೇಟ್ ಇದು ಒಂದು ಕ್ಯಾಂಡಲ್ ಅಥವಾ ದೀಪ ಇಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮಧ್ಯ ನಾನು ಕ್ಯಾಂಡಲ್ ಇದೇ ಪರ್ಪಸ್ಗೋಸ್ಕರ ನಾನು ಕ್ಯಾಂಡಲ್ ತರಿಸಿದ್ದು. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಕ್ಯಾಂಡಲ್ ಆದರೂ ಇಡ್ಬೋದು, ದೀಪ ಆದರೂ ಇಡ್ಬೋದು. ಸೊ ಇದೊಂದು ಈ ಸಲ ನಾನು ಆ್ಯಡ್ ಮಾಡಿದ್ದೀನಿ ರಿಟರ್ನ್ ಗಿಫ್ಟಿಗೆ. ಇದು ಒಂದು 25 ಪೀಸಸ್ ತರಿಸಿದ್ದೀನಿ. ಇದು ಕೂಡ ಮೀಶೋದಲ್ಲೇ ತರಿಸಿದ್ದು. ಎಲ್ಲದೂ ಪ್ರೈಸ್ ನಾನು ಮರ್ತಿದ್ದೀನಿ. ನನಗೇನೋ ವರ್ತ್ ಅನಿಸ್ತು ಮೀಶೋದಲ್ಲಿ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇದೆಲ್ಲ ಮೀಶೋದಲ್ಲೇ ತರಿಸಿದ್ದೀನಿ. ಇಷ್ಟೂ 20 to 25 ಪೀಸಸ್ ಇದೆ ಅನಿಸುತ್ತೆ. ಇದು ಇನ್ನೂ ಇದೆ. ಸೊ 25 ಪೀಸಸ್ ಇದು ಕೂಡ ತರಿಸಿದ್ದೀನಿ. ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ರಿಟರ್ನ್ ಗಿಫ್ಟ್ಸ್ಗೆ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಬ್ಯಾಗ್ ಕೂಡ ತಂದಿದ್ದೀನಿ, ತಾಂಬೂಲ ಬ್ಯಾಗ್. ಅದರಲ್ಲಿ ಇದೆಲ್ಲ ಹಾಕ್ಬಿಟ್ಟು ಹಣ್ಣು, ಹೂವು ಅದೆಲ್ಲ ಇಟ್ಬಿಟ್ಟು ಸೊ ಬಂದವ್ರಿಗೆ ಕುಂಕುಮಾರ್ಶನ ಜೊತೆಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ತರಿಸಿರೋದು. ಪ್ರತಿ ವರ್ಷ ನಾನು ಈ ಕುಂಕುಮ ಬಟ್ಲು ಥರ ಬರುತ್ತಲ್ಲ, ಡಿಸೈನಾಗಿ ಆ ಥರದ್ದೆಲ್ಲ ರಿಟರ್ನ್ ಗಿಫ್ಟ್ಸ್ ತರಿಸ್ತಾ ಇದ್ದೆ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದು ಒಂದು ತರಿಸಿದ್ದೀನಿ, ಕ್ಯಾಂಡಲ್ ತರಿಸಿದ್ದೀನಿ, ಇಯರಿಂಗ್ಸ್ ತರಿಸಿದ್ದೀನಿ. ಸೊ ಬ್ಯಾಂಗಲ್ಸ್ ಹಾಕೋದಕ್ಕೆ ಅಂತ ಈ ಬ್ಯಾಗ್ಸ್ ಎಲ್ಲ ತರಿಸಿದ್ದೀನಿ. ಸೊ ಇದಿಷ್ಟು ಗೈಸ್ ನಾನು ರಿಟರ್ನ್ ಗಿಫ್ಟ್ಗೆ ಆ್ಯಡ್ ಮಾಡ್ತಿರೋದು ಈ ಸಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಮತ್ತೆ ನಾಳೆಯಿಂದ ಹಬ್ಬ ಸ್ಟಾರ್ಟ್ ಮಾಡಬೇಕು. ನಾಳೆ ಗುರುವಾರ, ನಾಳೆ ಸಂಜೆಯಿಂದನೇ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಲಕ್ಷ್ಮಿಗೆ ಸೀರೆ ಉಡ್ಸೋದಾಗಿರ್ಬೋದು, ಪ್ಲೇಟ್ಸ್ ಜೋಡಿಸೋದಾಗಿರ್ಬೋದು, ಎಲ್ಲ ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕು. ನಾಡಿದ್ದು ಬೆಳಗ್ಗೆ ಎದ್ದು 5:30 ಅಷ್ಟರಲ್ಲಿ ಪೂಜೆ ಮುಗ್ದಿರಬೇಕು. ಸೊ ಆ ಟೈಮ್ ಅಷ್ಟರಲ್ಲಿ ಪೂಜೆ ಮುಗಿಸ್ತೀವಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.